ರಾಜ್ಯದಲ್ಲಿ ಪೊಲೀಸರ ಭದ್ರತಾ ವೈಫಲ್ಯ ಆಗಿದೆ. ಹಾಗಾದ್ರೆ ಸಿಎಂಗೆ ಸೇಫ್ಟಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜ. ಪೊಲೀಸ್ ಇಲಾಖೆ ನಿರ್ಲಕ್ಷ್ಯಕ್ಕೆ ಬೆಚ್ಚಿ ಬಿದ್ದ ಕರುನಾಡು. ಪೊಲೀಸರ ಭದ್ರತಾ ವೈಫಲ್ಯ, ಸಿಎಂಗೆ ಇಲ್ವಾ ಸೇಫ್ಟಿ? ಪೊಲೀಸ್ ಇಲಾಖೆ ನಿರ್ಲಕ್ಷ್ಯಕ್ಕೆ ಬೆಚ್ಚಿ ಬಿದ್ದ ಕರುನಾಡು. ಸಿಎಂ ಪ್ರಚಾರದ ವೇಳೆ ಭಾರೀ ಭದ್ರತಾ ವೈಫಲ್ಯ ಆಗಿದೆ. ಗನ್ ಇಟ್ಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತನಿಂದ ಸಿಎಂಗೆ ಹಾರ ಹಾಕಲಾಯಿತು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಪ್ರಚಾರದ ವೇಳೆ ನಡೆದಂತಹ ಘಟನೆ ಇದು. ಸೊಂಟದಲ್ಲಿ ಗನ್ ಇಟ್ಕೊಂಡು ಪ್ರಚಾರಕ್ಕೆ ಬಂದಿದ್ದ ರಿಯಾಜ್ನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಹಿಂದೆ ತನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ದೂರು ನೀಡಿದ್ದ ರಿಯಾಜ್ ಆ ಬಳಿಕ ತನಗೆ ಜೀವ ಬೆದರಿಕೆ ಇದೆ ಅಂತ ಮನವಿ ಮಾಡಿದ್ದ. ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಭರಮಪ್ಪ ಈ ಬಗ್ಗೆ ಹೇಳಿಕೆಯನ್ನ ಕೊಡ್ತಾರೆ. ಚುನಾವಣೆಯ ವೇಳೆ ಜೀವ ಭಯ ಉಲ್ಲೇಖಿಸಿ ಅನುಮತಿಯನ್ನು ಕೂಡ ಪಡೆದಿರ್ತಾನೆ ರಿಯಾಜ್. ಭದ್ರತಾ ವೈಫಲ್ಯ ಮತ್ತು ಗನ್ ಜೊತೆ ಸಿಎಂ ಬಳಿ ಹೋದ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ. ನೆನ್ನೆ ನಡೆದಂತಹ ಪೊಲೀಸರ ಭದ್ರತಾ ವೈಫಲ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಚಾರದ ಆ ಸಂದರ್ಭದಲ್ಲಿ ವಾಹನವನ್ನ ಏರಿ ರಿಯಾಜ್ ಸಿಎಂಗೆ ಹಾರ ಹಾಕೋದಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರ ಸೊಂಟದಲ್ಲಿ ಗನ್ ಇರುವಂತಹ ಒಂದು ದೃಶ್ಯವನ್ನ ಕಾಣ್ತೀವಿ. ವ್ಯಕ್ತಿಯ ಹೆಸರು ರಿಯಾಜ್ ಎಂಬುದಂತ ಇರ್ತದೆ. ಇದು ಘಟನೆ ನಡೆದಿರೋದು ನಮ್ಮ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಲ್ಸನ್ ಗಾರ್ಡನ್ ಇಂದ ಒಂದು ಸ್ವಲ್ಪ ದೂರದಲ್ಲೇ ಘಟನೆ ಆಗ್ತದೆ. ಆಯುಧಕ್ಕೆ ಸಂಬಂಧಪಟ್ಟ ಹಾಗೆ ಆಯುಧ ಒಂದು ಲೈಸೆನ್ಸ್ಡ್ ವೆಪನ್ ಇರ್ತದೆ. ಹಾಗೂ ಆ ವ್ಯಕ್ತಿ ಮೇಲೆ ಈ ಮುಂಚೆ ಹಲ್ಲೆ ಆಗಿರೋ ಕಾರಣ ಮತ್ತೊಮ್ಮೆ ಹಲ್ಲೆ ಆಗುವ ಸಾಧ್ಯತೆ ಇರೋದ್ರಿಂದ ಅವರಿಗೆ ಎಕ್ಸೆಂಪ್ಷನ್ ನೀಡಲಾಗಿದೆ. ಹೆಚ್ಚುವರಿಯಾಗಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಆದ ಇದ್ರ ಬಗ್ಗೆ ಹಾಗೂ ಎಲ್ಲ ಆಯಾಮಗಳಲ್ಲಿ ಹೆಚ್ಚಿನ ಒಂದು ಎನ್ಕ್ವೈರಿ ಅಡಿಷನಲ್ ಸಿಪಿ ವೆಸ್ಟ್ ಸರ್ರಿಂದ ನಡೀತಾ ಇದೆ. ವ್ಯಕ್ತಿಯ ತಡರಾತ್ರಿಯವರೆಗೂ ಕೂಡ ರಿಯಾಜ್ ವಿಚಾರಣೆ ನಡೆಯಿತು. ಸಿದ್ದಾಪುರ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ವಿಚಾರಣೆಯನ್ನ ನಡೆಸ್ತಾರೆ. ರಿಯಾಜ್ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೊಲೀಸರಲ್ಲೇ ಗೊಂದಲ ಇದೆ. ಕಾರಣ ಆತ ಇಟ್ಕೊಂಡಿದ್ದು ಪರ್ಮಿಷನ್ ಲೈಸೆನ್ಸ್ ಇರುವಂತಹ ಗನ್. ಅದು ಕಾನೂನು ಕ್ರಮ ಕೈಗೊಳ್ಬೇಕಾ, ಗನ್ ಮುಟ್ಟುಗೋಲು ಹಾಕಿಕೊಳ್ಬೇಕಾ, ಈ ಗೊಂದಲ ಈಗ ಪೊಲೀಸರಲ್ಲಿ. ಈಗಾಗಲೇ ಗನ್ ಇಟ್ಕೊಳ್ಳೋದಕ್ಕೆ ಅನುಮತಿಯನ್ನ ಪಡೆದಿರುವ ರಿಯಾಜ್ ಮೊದಲೇ ಅನುಮತಿ ಇದ್ದಿದ್ರಿಂದ ಮುಟ್ಟುಗೋಲು ಹಾಕಿಕೊಳ್ಳೋದಾದ್ರೂ ಹೇಗೆ ಅನ್ನುವಂತಹ ಗೊಂದಲ ಈಗ ಪೊಲೀಸರಲ್ಲಿ. ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ರಿಯಾಜ್ನನ್ನ ಠಾಣೆಯಲ್ಲೇ ಇರಿಸಿಕೊಂಡಿರುವ ಪೊಲೀಸರು ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಮುಂದಿನ ಕ್ರಮದ ನಿರ್ಧಾರ ಅಂತ ಹೇಳ್ತಾರೆ. ಗನ್ ಇಟ್ಟುಕೊಂಡಂತಹ ರಿಯಾಜ್ ಅನುಮತಿ ಪಡೆದೇ ಗನ್ ಅನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಪೊಲೀಸರು ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅವರ ಮಾಹಿತಿಯನ್ನ ಪಡೆದು ಸಲಹೆ ಪಡೆದು ಮುಂದಿನ ಕ್ರಮ ಅಂತ ಹೇಳ್ತಾರೆ. ಇನ್ನು ಸೊಂಟದಲ್ಲಿ ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದಂತಹ ವ್ಯಕ್ತಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಇದಕ್ಕೆ ಮುಗಿಬಿದ್ದಿದ್ದಾರೆ. ಭದ್ರತಾ ವೈಫಲ್ಯವನ್ನ ಪ್ರಶ್ನಿಸಿ ದೋಸ್ತಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದು ಭದ್ರತಾ ವೈಫಲ್ಯ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕಾನೂನು ಸುವ್ಯವಸ್ಥೆಗೆ ಮಾನ್ಯತೆ ಇಲ್ಲ ಅಂತ ಅಶ್ವತ್ಥನಾರಾಯಣ ಹೇಳ್ತಾರೆ. ಇನ್ನು ಚುನಾವಣಾ ನೀತಿ ಸಂಹಿತೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅದು ಸೆಕ್ಯೂರಿಟಿ ಅವರ ವೈಫಲ್ಯ ಅಷ್ಟೇ. ಈಗ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ತಪಾಸಣೆ ಮಾಡಲ್ಲ. ಅದು ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭದ್ರತಾ ವೈಫಲ್ಯಗಳಾಗಬಾರ್ದು. ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದು ತೊಗ್ಲಕ್ ದರ್ಬಾರ್ ಅನ್ನೋದಕ್ಕೆ ಮತ್ತು ಯಾವುದೇ ರೀತಿಯಾದಂಥ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಕಣ್ಣು ಮುಂದೆ ಎದ್ದು ಕಾಣುವಂಥ ಒಂದು ಸಾಕ್ಷಿ. ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ, ಕಾನೂನು ಅನ್ನೋದಕ್ಕೆ ಏನೂ ಮಾನ್ಯತೆ ಇಲ್ಲ.
ಗೌರವ ಇಲ್ಲ. ಒಬ್ಬ ಮುಖ್ಯಮಂತ್ರಿಯವರ ಮುಂದೆನೇ ಈ ಪರಿಸ್ಥಿತಿ ಇದೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಫೈರ್ ಆರ್ಮ್ಸ್ ವೆಪನ್ಸ್ಗಳನ್ನ ಡೆಪಾಸಿಟ್ ಮಾಡಬೇಕಾಗಿದೆ. ಎಲ್ಲ ಗನ್ಗಳನ್ನ ಡೆಪಾಸಿಟ್ ಮಾಡಬೇಕು, ಡೆಪಾಸಿಟ್ ಮಾಡಲೇಬೇಕು. ಈ ವ್ಯಕ್ತಿ ತನ್ನ ಗನ್ನನ್ನು ಹೇಗೆ ಕ್ಯಾರಿ ಮಾಡ್ತಿದ್ದಾನೆ, ಇದಕ್ಕೆ ಉತ್ತರ ಕೊಡಬೇಕು. ಈ ತಕ್ಷಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.